ವ್ಯಾಪ್ತಿಯಲ್ಲಿ ಬರುವ ವೇಮಗಲ್ ಪೊಲೀಸ್ ಠಾಣೆ ಅಲ್ಲಿ ನರಸಾಪುರ ಅನ್ನೋ ಕೆರೆಯಲ್ಲಿ ನಮಗೆ 11ನೇ ತಾರೀಕು ಬೆಳಿಗ್ಗೆ 7 ಗಂಟೆಗೆ ಒಂದು ಬಾಡಿ ತೇಲ್ತಾ ಇರೋದು ಸಿಗುತ್ತೆ. ಆ ಬಾಡಿಯನ್ನು ನಾವು ಆಚೆ ತೆಗೆದು ಪರಿಶೀಲನೆ ಮಾಡಿದಾಗ ಕತ್ತಲ್ಲಿ ಒಂದು ಪ್ರಬಲವಾದ ಒಂದು ಕಟ್ ಮಾರ್ಕ್ ಕಾಣಿಸಿ ಇನ್ನೂ ಸ್ವಲ್ಪ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಸೊ ಈ ವಿಚಾರವಾಗಿ ನಾವು ನಮ್ಮ ಇನ್ವೆಸ್ಟಿಗೇಷನ್ನ ಶುರು ಮಾಡ್ತೀವಿ. ಇನ್ವೆಸ್ಟಿಗೇಷನ್ನ ಶುರು ಮಾಡಿದಾಗ ಮೃತ ಬಂದ್ಬಿಟ್ಟು ನಾರಾಯಣ ಸ್ವಾಮಿ ಅಂತ ನಮಗೆ ಗೊತ್ತಾಗುತ್ತೆ. ಅವನು ಈ ರಾತ್ರಿ ಕೆಲವು ಫ್ರೆಂಡ್ಸ್ ಜೊತೆ ಆಚೆ ಹೋಗಿದ್ದಾನೆ. ಅದು ನಂತರ ಈ ಒಂದು ಸ್ಥಿತಿಯಲ್ಲಿ ಸಿಕ್ಕಿರೋದು ನಮಗೆ ತಿಳಿಯುತ್ತೆ. ಇಲ್ಲಿ ಬಂದ್ಬಿಟ್ಟು ಈ ಅಂಬರೀಷು, ಮದನ್ ಮತ್ತು ಮಧುಕುಮಾರ್ 3 ಜನ ಆರೋಪಿಗಳು ಇವು ನಮ್ಮ ನಾರಾಯಣ ಸ್ವಾಮಿ ಅವ್ರನ್ನ ಮರ್ಡರ್ ಮಾಡಿದ್ದಾರೆ. ಮೋಟಿವ್ ಬಂದ್ಬಿಟ್ಟು ಈ ನಾರಾಯಣ ಸ್ವಾಮಿ ಮತ್ತು ಅಂಬರೀಷ್ ಇಬ್ಬರು ಫ್ರೆಂಡ್ಸು. ಅವರು ಇಬ್ಬರು ಒಟ್ಟಿಗೆ ಕೆಲಸ ಮಾಡೋದು, ಒಟ್ಟಿಗೆ ಊಟ ಮಾಡೋದು, ಒಟ್ಟಿಗೆ ಒಂದು 6 ತಿಂಗಳು 1 ವರ್ಷದಿಂದ ಒಟ್ಟಿಗೆ ಇದ್ದಾರೆ. ಅವರು ಒಂದೇ ಜಾಗದಲ್ಲಿ ಮಾಲೂರಲ್ಲಿ ಇದ್ದಾರೆ. ಅವರು ಎಲ್ಲೇ ಕೆಲಸಕ್ಕೆ ಹೋದ್ರು ಒಟ್ಟಿಗೆ ಹೋಗ್ತಾಯಿದ್ರು, ಎಲ್ಲೇ ಏನೇ ವಿಚಾರ ಮಾಡ್ತಾಯಿದ್ರು ಒಟ್ಟಿಗೆ ಮಾಡ್ತಾಯಿದ್ರು, ಫ್ರೆಂಡ್ಸ್ ಇದ್ದರು ಅವರು. ಇಲ್ಲಿ ನಾರಾಯಣ ಸ್ವಾಮಿ ಅವರ ಏನು ಪತ್ನಿ ಇದ್ದರು, ಅವರು ಶೀಲದ ಮೇಲೆ ಇವನು ಅಂಬರೀಷು ಏನು ಅಂಬರೀಷ್ ಅಂತ ಇದ್ದಾನೆ, ಅಂಬರೀಷ್ ಅವರ ವೈಫ್ ಅವ್ರ ಮೇಲೆ ಈ ನಾರಾಯಣ ಸ್ವಾಮಿ ಅವನು ಏನೋ ಒಂದು ಶೀಲದ ಮೇಲೆ ಶಂಕೆ ಮಾಡಿಬಿಟ್ಟು ಈ ಅಂಬರೀಷ್ಗೆ ಅದು ಸಿಟ್ಟು ಬರುತ್ತೆ. ನನ್ನ ಹೆಂಡತಿ ಜೊತೆ ನೀನು ಈ ಥರ ಮಾಡ್ತಾ ಇದೆಯಾ, ಅವ್ರ ಜೊತೆ ನೀವು ನಡ್ಕೊತಾ ಇದೆಯಾ ಅಂತ ಅವನಿಗೆ ಸಿಟ್ಟು ಬಂದ್ಬಿಟ್ಟು ಈ ಒಂದು ಮರ್ಡರ್ನ ಪ್ಲ್ಯಾನ್ ಮಾಡ್ತಾನೆ. ಆ ಪ್ಲ್ಯಾನ್ ಮಾಡಿದಾಗ ಈ ಮದನ್ ಮತ್ತು ಮಧುಕುಮಾರ್ ಇಬ್ಬರನ್ನೂ ಅವನು ಕರೆಸ್ಕೊಂಡು, ಇಬ್ಬರು ಕೂಡ ಜೊತೆಗೆ ಕೆಲಸ ಮಾಡಿದವ್ರು, ಪರಿಚಯ ಇದ್ದವರೇ ಅವರು. ಒಂದು ಈ ಕೃತ್ಯ ನಡೆದಿದೆ. ಆಲ್ರೆಡಿ 3 ಜನನ್ನ ನಾವು ಅರೆಸ್ಟ್ ಮಾಡಿ ಇವಾಗ ಕಸ್ಟಡಿಗೆ ಪ್ರೊಡ್ಯೂಸ್ ಮಾಡಿದ್ದೀವಿ.